ನಟ ಡಾಲಿ ಧನಂಜಯ್ ಕುಟುಂಬದಲ್ಲಿ ಕಹಿ ಘಟನೆಯೊಂದು ನಡೆದು ಹೋಗಿದೆ. ಡಾಲಿ ಅವರ ಪ್ರೀತಿಯ ಅಜ್ಜಿ 95 ವರ್ಷದ ಮಲ್ಲಮ್ಮ ನಿಧನರಾಗಿದ್ದಾರೆ. ಲಿಂಗದೇವರಾಜೇಗೌಡರವರ ಪತ್ನಿಯಾಗಿದ್ದ ಮಲ್ಲಮ್ಮ ಹಾಸನದ ಅರಸೀಕೆರೆಯ ಕಾಳೇನಹಳ್ಳಿಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಕಳೆದ ಕೆಲ ತಿಂಗಳಿಂದ ವಯೋಸಹಜ ಕಾಯಿಲೆಯಿಂದ ಮಲ್ಲಮ್ಮ ಬಳಲುತ್ತಿದ್ದರು ಎಂಬ ಮಾಹಿತಿ ಲಭ್ಯವಾಗಿದೆ. ಮಲ್ಲಮ್ಮ ಅವರ ಎರಡನೇ ಮಗನಾಗಿದ್ದ ಅಡವಿಸ್ವಾಮಿ ಅವರ ಪುತ್ರ ಡಾಲಿ ಧನಂಜಯ್ ಸ್ಯಾಂಡಲ್ವುಡ್ನ ಸದ್ಯದ ಬೇಡಿಕೆಯ ನಟರಲ್ಲಿ ಒಬ್ಬರಾಗಿದ್ದಾರೆ. ಮೃತ ಮಲ್ಲಮ್ಮ ಅವರಿಗೆ 5 ಮಕ್ಕಳು, ಮೊಮ್ಮಗ ಡಾಲಿ ಅಂದರೆ ಅವರಿಗೆ ಅಚ್ಚುಮೆಚ್ಚು. ಪ್ರತಿ ಬಾರಿ ಚುನಾವಣಾ ಸಂದರ್ಭದಲ್ಲಿ ಡಾಲಿ ಧನಂಜಯ್ ಜೊತೆ ತೆರಳಿ ಮತದಾನವನ್ನ ಮಾಡುತ್ತಿದ್ದರು. ಧನಂಜಯ್ಗೆ ಕೂಡ ಅಜ್ಜಿ ಮಲ್ಲಮ್ಮನ ಕಂಡ್ರೆ ತುಂಬಾನೇ ಪ್ರೀತಿ. ಚಿಕ್ಕ ವಯಸ್ಸಿನಿಂದಲೂ ಅಜ್ಜಿಯ ತೋಳಲ್ಲಿ ಧನಂಜಯ್ ಬೆಳೆದಿದ್ರು. ಧನಂಜಯ್ಗೆ ಮದುವೆ ಮಾಡಬೇಕು, ನಾನು ಇದ್ದಾಗಲೇ ವಿವಾಹ ಮಾಡಬೇಕು ಎಂದು ಖಾಸಗಿ ಚಾನೆಲ್ನ ಸಂದರ್ಶನದಲ್ಲಿ ಮಲ್ಲಮ್ಮ ಅವರು ಹೇಳಿದರು. ಎಲ್ಲರ ಮದುವೆಯನ್ನು ಮಾಡಿದ್ದೇನೆ, ನಾವು ಹುಡುಕಿದ ಹುಡುಗಿಯನ್ನ ಅವನು ಒಪ್ಪಿಕೊಳ್ಳಬೇಕಲ್ಲ, ಅವನು ಒಪ್ಪಿಕೊಂಡು ಬಂದ್ರೆ ನಾನೇ ಮದುವೆ ಮಾಡ್ತೀನಿ ಎಂದಿದ್ದರು. ಮಲ್ಲಮ್ಮ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಳಿ ಬಂದು, ನೀವು ಬೆಳೆದಂಗೆ ನನ್ನ ಮೊಮ್ಮಕ್ಕಳು ಬೆಳಿಬೇಕು, ಅಷ್ಟು ಮಾಡಿ ಎಂದು ಕೋರಿದ್ದರು. ಈ ವಿಚಾರವನ್ನ ಸ್ವತಃ ಧನಂಜಯ್ ಸಂದರ್ಶನವೊಂದರಲ್ಲಿ ಹೇಳಿ ಭಾವುಕರಾಗಿದ್ದರು.